ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನಟಿ ಕೃಷಿ ತಾಪಂಡಾಗೆ ಈಗ ಮತ್ತೊಂದು ತಲೆನೋವು ಶುರುವಾಗಿದೆ. ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಅವರ ಫ್ಲಾಟ್ ನಲ್ಲಿ ಕೃಷಿ ತಾಪಂಡ ಅಪಾರ್ಟ್ಮೆಂಟ್ ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವೈಶಾಖ್. ನಟಿ ಕೃಷಿ ತಾಪಂಡಾಗೆ ಈಗ ದೊಡ್ಡ ತಲೆನೋವು ಶುರುವಾಗಿದೆ. ಈಗಷ್ಟೇ ವಿವಾದಗಳಿಂದ ಸ್ವಲ್ಪ ಸೈಡ್ ಲೈನ್ ಆದ ಬೆನ್ನಲ್ಲೇ ಮತ್ತೊಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ ನಟಿ ಕೃಷಿ ತಾಪಂಡಾಗೆ. ಬೆಂಗಳೂರಿನ RR ನಗರದಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ಗೆಳೆಯ ವೈಶಾಖ್ ಬಂದಿದ್ದಾರೆ. ತಡರಾತ್ರಿ ಮನೆಗೆ ಬಂದು ನೇಣು ಬಿಗಿದುಕೊಂಡಿದ್ದಾರೆ ಉದ್ಯಮಿ ವೈಶಾಖ್. ನಟಿಯ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿದ್ದಾರೆ ಎನ್ನಲಾಗ್ತಾ ಇದೆ. ವೈಶಾಖ್ ಆತ್ಮಹತ್ಯೆ ವೇಳೆ ನಟಿ ಕೃಷಿ ತಾಪಂಡ ಮನೆಯಲ್ಲಿ ಇರಲಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಸ್ಥಳಕ್ಕೆ ಈಗಾಗಲೇ RR ನಗರ ಪೊಲೀಸರ ಭೇಟಿಯಾಗಿದೆ. ಪರಿಶೀಲನೆಯೂ ಕೂಡ ಮುಂದುವರೆದಿದೆ. ಸ್ಯಾಂಡಲ್ವುಡ್ನ ನಟಿ ಕೃಷಿ ತಾಪಂಡ ಫ್ಲಾಟ್ನಲ್ಲಿ ನೇಣು ಬಿಗಿದುಕೊಂಡು ಗೆಳೆಯ ವೈಶಾಖ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ RR ನಗರದಲ್ಲಿರುವಂತಹ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಗಮನಿಸ್ತಾ ಇದ್ದೀರಿ, ಕೃಷಿ ತಾಪಂಡ ಅವರ ಪಕ್ಕದಲ್ಲಿ ಇರುವಂತಹ ವ್ಯಕ್ತಿಯ ಹೆಸರು ಬಿಸ್ನೆಸ್ ಮ್ಯಾನ್ ವೈಶಾಖ್. ಇವರನ್ನೇ ಆಕ್ಚುಲಿ ಏನು ಅರವಿಂದ್ ರೆಡ್ಡಿ ಅವರ ಒಂದು ಜಗಳ ಏನಾಗಿತ್ತು, ಕೃಷಿ ತಾಪಂಡ ಹಾಗೆ ಅರವಿಂದ್ ರೆಡ್ಡಿ ಅವರ ಜಗಳದಲ್ಲಿ ರೆಡ್ಡಿ ಅವರು ಇವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿರ್ತಾರೆ. ಇವರು ಸೆರೆವಾಸವನ್ನ ಅಂದ್ರೆ ಜೈಲಿಗೆ ಹೋಗಿ ಕೂಡ ಬಂದಿರ್ತಾರೆ. ಬಟ್ ನಿನ್ನೆ ತಡರಾತ್ರಿ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಉದ್ಯಮಿ ವೈಶಾಖ್ ಹಾಗೆ ಆತನ ಪತ್ನಿ ಇಬ್ರು ಜಗಳ ಆಡ್ಕೊಂಡಿರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅದರಿಂದ ಮನನೊಂದು ಎಲಿಗೆಂಟ್ ಟೆರೇಸನ್ ಫ್ಲಾಟ್ ಏನಿದೆಯಲ್ಲ, ಇದು ಕೃಷಿ ತಾಪಂಡ ಅವರು ಸ್ಟೇ ಆಗಿರುವಂಥ ಫ್ಲಾಟ್. ಇಲ್ಲಿಗೆ ನಿನ್ನೆ ತಡರಾತ್ರಿ 8:30 ಸರಿ ಸುಮಾರಿಗೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಕೃಷಿ ತಾಪಂಡ ಅವರು ಫ್ಲಾಟ್ ಅಲ್ಲಿ ಇರಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಕೃಷಿ ತಾಪಂಡ ಅವರು ಮನೆಯಲ್ಲಿ ಇರಲಿಲ್ಲ ಅಂತಂದ್ರೆ ಕೀ ಹೆಂಗ್ ಸಿಕ್ತು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಬಹುದು. ಆದ್ರೆ ಈ ಫ್ಲಾಟ್ನ ಅಂದ್ರೆ ಈ ಮನೆಯ ಕೀ ವೈಶಾಖ್ ಅವರ ಹತ್ರ ಇರುತ್ತೆ ಅನ್ನುವಂಥ ಮಾಹಿತಿ ದೊರೆತಿರುವಂಥದ್ದು. ಈಗ ನಮಗೆ ದೊರೆತಿರುವಂತಹ ಮಾಹಿತಿ ಇದು. ಒಂದು ಕೀ ಕೃಷಿ ತಾಪಂಡ ಅವರ ಕೈಯಲ್ಲಿ ಇರುತ್ತಂತೆ, ಮತ್ತೊಂದು ಕೀ ವೈಶಾಖ್ ಅವರ ಕೈಯಲ್ಲಿ ಇರುತ್ತಂತೆ. ಸೊ ಹಾಗಾಗಿ ಆಗಾಗ ಬಂದು ಹೋಗ್ತಿರ್ತಾರಂತೆ ಉದ್ಯಮಿ ವೈಶಾಖ್. ಸೊ ನಿನ್ನೆ ತಡರಾತ್ರಿ 8:30 ಸುಮಾರಿಗೆ ಬಂದ ಸಂದರ್ಭದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ನಟಿ ಕೃಷಿ ತಾಪಂಡ ನಿವಾಸದಲ್ಲಿ ವೈಶಾಖ್ ಸೂಸೈಡ್. ಕಳೆದ ರಾತ್ರಿ ನಟಿ ಕೃಷಿ ಮನೆಯಲ್ಲಿದ್ದ ಸ್ನೇಹಿತ ವೈಶಾಖ್. ಕೃಷಿ ತಾಪಂಡ ಅಪಾರ್ಟ್ಮೆಂಟ್ ಕೀ ವೈಶಾಖ್ ಬಳಿ ಇತ್ತು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ತಡರಾತ್ರಿನೇ ಕೃಷಿ ನಿವಾಸಕ್ಕೆ ಬಂದು ವೈಶಾಖ್ ಸೂಸೈಡ್ ಅನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಗಿರಿನಗರದಲ್ಲಿ ವಾಸವಾಗಿರ್ತಾರೆ ಉದ್ಯಮಿ ವೈಶಾಖ್. ನಿನ್ನೆ ತಡರಾತ್ರಿ ನೇಣಿಗೆ ಶರಣಾಗಿದ್ದಾರೆ ಉದ್ಯಮಿ ವೈಶಾಖ್. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಉದ್ಯಮಿ ವೈಶಾಖ್ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ನೋಡಿ, ಈಗಾಗಲೇ ಒಂದು ಕಡೆ ನಟಿ ಕೃಷಿ ತಾಪಂಡ ಈಗಷ್ಟೇ ಉಸಿರು ಬಿಡ್ತಾ ಇದ್ರು. ಅರವಿಂದ್ ರೆಡ್ಡಿ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಆಘಾತ ಉಂಟಾಗಿತ್ತು. ಅರವಿಂದ್ ರೆಡ್ಡಿ ಅವರು ಕೂಡ ಒಂದಷ್ಟು ಅಲಿಗೇಷನ್ಸ್ಗಳನ್ನ ಮಾಡಿದ್ರು. ಅವರು ನನ್ನ ಜೊತೆ ರಿಲೇಶನ್ಶಿಪ್ನಲ್ಲಿ ಇದ್ದು
ನನಗೆ ಮೋಸ ಮಾಡಿ ಬೇರೊಬ್ಬರ ಜೊತೆ ಫಾರಿನ್ ಟ್ರಿಪ್ ಹೋಗಿದ್ರು. ಅದರ ಟಿಕೆಟ್ಗಳು ಅಂದರೆ ವಿಮಾನದಲ್ಲಿ ಪ್ರಯಾಣ ಮಾಡಿರುವಂತಹ ಟಿಕೆಟ್ಗಳು ಕೂಡ ನನಗೆ ಲಭ್ಯ ಆಗಿತ್ತು. ಸೊ ಹಾಗಾಗಿ ಅವರ ನಡುವೆ ನನ್ನ ನಡುವೆ ಜಗಳ ಆಯಿತು. ನನಗೆ ಅವರಿಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು. ಅದಾದ ನಂತರ ಈ ವೈಶಾಖ್ ಅವರು ಏನಿದಾರಲ್ಲ, ಕೃಷಿ ತಾಪಂಡ ಅವರಿಗೆ ಪರಮಾಪ್ತ, ಕೃಷಿ ತಾಪಂಡ ಅವರಿಗೆ ಹೀಗಾಯ್ತಲ್ಲ ಅನ್ನುವಂಥ ನೋವಿನಲ್ಲಿ ಅರವಿಂದ ರೆಡ್ಡಿ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ್ರು ಅನ್ನುವಂಥ ಆರೋಪದ ಮೇಲೆ ಇವರನ್ನ ಬಂಧನ ಕೂಡ ಮಾಡಲಾಗಿತ್ತು. ಎಸ್ ನೋಡಿ, ಜೀವ ಬೆದರಿಕೆ ಕೇಸ್ನಲ್ಲಿ ಬಂಧನವಾಗಿರ್ತಾರೆ ವೈಶಾಖ್. ಫೆಬ್ರವರಿಯಲ್ಲಿ ಉದ್ಯಮಿ ಅರವಿಂದ ರೆಡ್ಡಿ ಅವರಿಗೆ ಬೆದರಿಕೆಯನ್ನು ಹಾಕಿರ್ತಾರೆ. ಪತ್ರದ ಮೂಲಕ ಬೆದರಿಕೆ, ಹಣಕ್ಕೆ ಬೇಡಿಕೆ ಕೂಡ ಇಟ್ಟಿರ್ತಾರೆ. ಕ್ಷಮಾಪಣೆ ಪತ್ರದ ಜೊತೆ 6 ರಿಂದ 7 ಕೋಟಿ ಕೊಡಬೇಕು. ಕೃಷಿ ತಾಪಂಡಾಗೆ ಹಿಂಗೆಲ್ಲ ಮಾಡಿದ್ದೀರಿ, ಕ್ಷಮೆ ಯಾಚಿಸಿ 6 ರಿಂದ 7 ಕೋಟಿ ರೂಪಾಯಿ ನೀವು ಕೊಡಬೇಕು. ಅನಾಮಧೇಯ ಹೆಸರಲ್ಲಿ ಬಂದಿದ್ದಂತಹ ಬೆದರಿಕೆ ಪತ್ರ, ಆದ್ರೆ ಆ ಪತ್ರವನ್ನ ಇದೇ ವ್ಯಕ್ತಿ ಬರೆದಿದ್ದಾರೆ ಎನ್ನಲಾಗ್ತಾ ಇದೆ. ಈ ವೈಶಾಖ್ ಅನ್ನುವಂತಹ ವ್ಯಕ್ತಿನೇ ಕ್ಷಮಾಪಣೆ ಪತ್ರವನ್ನ ಬರೆದುಬಿಟ್ಟು ನೀವು 6 ರಿಂದ 7 ಕೋಟಿ ರೂಪಾಯಿ ಕೊಡಬೇಕು ಅಂತ ಪತ್ರದ ಮೂಲಕ ಬೆದರಿಕೆಯನ್ನ ಹಾಕಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಎನ್ನಲಾಗ್ತಾ ಇದೆ. ಅದು ಕೂಡ ಅನಾಮಧೇಯ ಹೆಸರಲ್ಲಿ ಬರೆದಿರ್ತಾರೆ ಪತ್ರವನ್ನ. ಪತ್ರ ನೋಡಿ ಕೇಸನ್ನು ದಾಖಲಿಸುತ್ತಾರೆ ಉದ್ಯಮಿ ಅರವಿಂದ ರೆಡ್ಡಿ. HAL ನಿಲ್ದಾಣದಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೆ. ತನಿಖೆ ವೇಳೆ ಕೃಷಿ ಗೆಳೆಯ ವೈಶಾಖ್ ಪತ್ರ ಕಳಿಸಿರುವುದು ಬೆಳಕಿಗೆ ಬಂದಿರುತ್ತೆ. ಇನ್ನು ವೈಶಾಖ್ಗೆ ಸಂಬಂಧಿಸಿ ಜೈಲಿಗೆ ಕಳಿಸಿದಂತಹ HALನ ಪೊಲೀಸರು ನೋಡಿ ಏನೇನೆಲ್ಲ ಆಘಾತಕಾರಿ ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಅಂತ. ಈಗ ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ವೈಶಾಖ್ ಆತ್ಮಹತ್ಯೆಗೆ ಗಂಡ ಹೆಂಡತಿ ನಡುವಿನ ಮನಸ್ತಾಪವೇ ಕಾರಣ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ. ಬಟ್ ಸಾವಿಗೆ ಶರಣಾಗುವ ಮುನ್ನ ಕೃಷಿ ತಾಪಂಡ ಅವರಿಗೆ ಮೆಸೇಜ್ ಅನ್ನ ಮಾಡಿರ್ತಾರೆ ಉದ್ಯಮಿ ವೈಶಾಖ್. ನನಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕು ಅಂತ ಅನಿಸ್ತಾ ಇದೆ, ಜೊತೆಯಲ್ಲಿ ಹೋಗಿ ಬರೋಣ ಅಂತ ಮೆಸೇಜ್ ಅನ್ನ ಕಳಿಸಿರ್ತಾರೆ. ಇದಕ್ಕೆ ಕೃಷಿ ತಾಪಂಡ ಸರಿ ಹೋಗಿ ಬರೋಣ ಅಂತ ಹೇಳಿರ್ತಾರಂತೆ. ಅಷ್ಟೇ ಅಲ್ಲದೆ ಕೊನೆಯದಾಗಿ ನನಗೆ ಬದುಕಿನ ಮೇಲೆ ಜಿಗುಪ್ಸೆ ಬಂದಿದೆ, ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಸಾವಿಗೆ ಶರಣಾಗ್ತಿದ್ದೀನಿ ಅಂತ ಕೃಷಿ ತಾಪಂಡ ಅವರಿಗೆ ಕೊನೆ ಬಾರಿ ಮೆಸೇಜ್ ಅನ್ನು ಕೂಡ ಮಾಡಿರ್ತಾರೆ ಎನ್ನಲಾಗ್ತಾ ಇದೆ. ಕೃಷಿ ತಾಪಂಡಗೆ ಉದ್ಯಮಿ ವೈಶಾಖ್ ಬದುಕಿದ್ದಾಗಲೂ ಟೆನ್ಷನ್ ಅನ್ನ ತಂದ್ರು, ಈಗ ಸೂಸೈಡ್ ಮಾಡಿಕೊಂಡ ಮೇಲೂ ಕೂಡ ಟೆನ್ಷನ್ ಅನ್ನ ತಂದೊಡ್ಡಿದ್ದಾರೆ. ಕೃಷಿ ತಾಪಂಡ ಹಾಗೆ ವೈಶಾಖ್ ಅವರಿಗೆ ಇರುವಂತಹ ಸಂಬಂಧ ಆದ್ರೂ ಏನು? ಮಧ್ಯರಾತ್ರಿ ಅಷ್ಟೇ ಅಲ್ಲದೆ ಆಗಿಂದ ಆಗ್ಗೆ ಫ್ಲಾಟ್ಗೆ ಬರ್ತಾ ಇರ್ತಾರಂತೆ ಉದ್ಯಮಿ ವೈಶಾಖ್. ಈ ಹಿಂದೆ ಅರವಿಂದ ರೆಡ್ಡಿ ಅವರಿಗೆ ಯಾಕೆ ನೀನು ಬೆದರಿಕೆಯನ್ನ ಹಾಕದೆ, 6 ರಿಂದ 7 ಕೋಟಿ ರೂಪಾಯಿ ಯಾಕೆ ಅವರಿಗೆ ಬೇಡಿಕೆಗೆ ಇಟ್ಟೆ ಅಂತ ವೈಶಾಖ್ ಪತ್ನಿ ಪ್ರಶ್ನೆಯನ್ನ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಕೃಷಿ ತಾಪಂಡಾಗೆ ನಿನಗೆ ಇರುವಂತಹ ಸಂಬಂಧ ಏನು ಅಂತ ಪದೇ ಪದೇ ಮನೆಯಲ್ಲಿ ಜಗಳ ಕೂಡ ಆಗ್ತಾ ಇರುತ್ತೆ. ಅದನ್ನ ಸಹಿಸಲಾಗದೆ ವೈಶಾಖ್ ಪದೇ ಪದೇ ಕೃಷಿ ತಾಪಂಡ ನಿವಾಸಕ್ಕೆ ಬರ್ತಾ ಇರ್ತಾರೆ. ಇದರಿಂದ ಕುಪಿತಗೊಂಡಂತಹ ವೈಶಾಖ್ ಅವರ ಪತ್ನಿ ನಿನ್ನೆ ತಡರಾತ್ರಿಯೂ ಕೂಡ ವೈಶಾಖ್ ಅವರ ಪತ್ನಿಯ ನಡುವೆ ಮಾತಿನ ಸಮರ ನಡೆದಿದೆ. ಹಾಗಾಗಿ ಮನನೊಂದು ವೈಶಾಖ್ ಕೃಷಿ ತಾಪಂಡ ಅವರ ನಿವಾಸಕ್ಕೆ ಬಂದಿರ್ತಾರೆ. ಮತ್ತೆ ಅಲ್ಲಿ ಬಂದ ನಂತರ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಜೀವನ ಜಿಗುಪ್ಸೆಗೊಂಡು ವೈಶಾಖ್ ನಿನ್ನೆ ನೇಣಿಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.